ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. POKಯಿಂದ ಬೆಚ್ಚ ಬೀಳಿಸುವಂಥ ಸುದ್ದಿ ಬರ್ತಾ ಇದೆ. ಭಾರತ ಏನು ಹೇಳಿತ್ತಲ್ಲ ಅದೇ ಆಗ್ತಾ ಇದೆ. ಈಗ POKಯಲ್ಲಿ ನಡಿಬಾರದನ್ನು ನಡೆಸ್ತಾ ಇದೆಯಲ್ಲ ಪಾಕಿಸ್ತಾನ. ಅಲ್ಲಿ ಎಲೆಕ್ಷನ್ ಬೇರೆ ಮಾಡೋಕೆ ಹೊರಟಿದೆ. ಭಾರತ ಅತ್ಯಂತ ಕಠಿಣ ಸಂದೇಶ ರವಾನಿಸಿದೆ. ಪಾಕಿಸ್ತಾನ ಮಸ್ಟ್ ವೆಕೇಟ್ POK. ಭಾರತದ ಒಂದು ಲೈನ್ ಎಚ್ಚರಿಕೆ ಇದು. ಭಾರತ ಈಗ ಎಚ್ಚೆತ್ತುಕೊಳ್ಳಲೇಬೇಕಾದ POK ವಶಕ್ಕೆ ಹೆಜ್ಜೆ ಇಡಲೇಬೇಕಾದ ಅನಿವಾರ್ಯತೆ ಬಂದೇ ಬಿಟ್ಟಿದೆ. ಮತ್ತು ಭಾರತ ಈಗ ರೈಟ್ ಟೈಮ್ ಕಾಯೋ ಹಾಗೆ ಇಲ್ಲ. ಜಗತ್ತಿದನ್ನು ಗಮನಿಸ್ಲಿ ಅಂತೆಲ್ಲ ಎಚ್ಚರಿಕೆ ಕೊಡೋ ಹಾಗೂ ಇಲ್ಲ. ಯಾಕಂದರೆ ಜಗತ್ತು ಗಮನಿಸಿದಷ್ಟು ಭಾರತ ಪಾಕಿಸ್ತಾನ POK ನಡುವೆ ಕೈ ಆಡ್ಸಕ್ಕೆ ನೋಡ್ತಾರೆ. ಇದನ್ನು ನಾವೇ ಹ್ಯಾಂಡಲ್ ಮಾಡಬೇಕು ಅನ್ನುವ ಆಗ್ರಹ ಕೇಳಿ ಬರ್ತಿದೆ. ಮೋದಿ ಸರ್ಕಾರ POK ವಿಚಾರದಲ್ಲಿ ಬಿಗ್ ಸ್ಟೆಪ್ ಇಡಲಿ ಅಂತ. ಈ ಹೊತ್ತಲ್ಲಿ ನೋಡಿ, POKಯಲ್ಲಿ ನೂರಾರು ಜನರ ಮಾರಣ ಹೋಮ ಆಗಿದೆ. 30-40 ಅನ್ನೋದೆಲ್ಲ ಸುಳ್ಳು, ಕಟ್ಟುಕಥೆ. ನೂರಾರು ಜನರ ಮಾರಣ ಹೋಮ ಆಗಿದೆ. ಈ ಹೊತ್ತಲ್ಲಿ ಪಾಕಿಸ್ತಾನದ MI-17 ಹೆಲಿಕಾಪ್ಟರ್ ಅವರ ಸೇನೆ ಸಾಮಗ್ರಿ ಸಲಕರಣೆಗಳನ್ನೆಲ್ಲ ಸಾಗಿಸ್ತಿದ್ರು. ಮತ್ತೆ ಅಲ್ಲಿನ POK ನಾಗರಿಕರನ್ನು ಮುಗಿಸೋದಕ್ಕೆ ನಾಚಿಕೆ ಇಲ್ಲದ ದೇಶ. ಆದರೆ ಆ ಹೆಲಿಕಾಪ್ಟರನ್ನು ಹೊಡೆದುರುಳಿಸಿದ್ದಾರೆ. ಯಾರು ಹೊಡೆದ್ರು, ಎಲ್ಲಿ ಹೊಡೆದ್ರು ಅನ್ನೋದು ಈಗ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟಲ್ಲಿ ಏಕಾಏಕಿ ಆಗಿರೋದು. ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನೋ ಥರ ಬಿಂಬಿಸೋದಕ್ಕೆ ನೋಡ್ತಾ ಇದೆ. ಬಟ್ ಲೋಕಲ್ಸೇ ಹೇಳಿದ್ದಾರೆ ಆ ಹೆಲಿಕಾಪ್ಟರ್ ಮೇಲೆ ದಾಳಿ ಆಗಿದೆ, ಅದಾದ ಮೇಲೆ ಅದು ಕ್ರ್ಯಾಶ್ ಆಗಿದೆ ಅಂತ. ನೀಲಂ ವ್ಯಾಲಿ ಹತ್ರ ಪ್ರಾಬ್ಲಮ್ ಆಗಿದೆ. ಮುಜಾಫರಾಬಾದ್ ಬಳಿಯಲ್ಲಿ ಕ್ರ್ಯಾಶ್ ಆಗಿದೆ. 21 ಜನ ಪಾಕಿಸ್ತಾನದ ಸೈನಿಕರು ಒಂದೇ ಕ್ಷಣಕ್ಕೆ ಫಿನಿಶ್ ಆಗಿದ್ದಾರೆ. ಆ ಹೆಲಿಕಾಪ್ಟರ್ ಕ್ರ್ಯಾಶ್ ಆಗೋ ಮೂಲಕ, ಕ್ರ್ಯಾಶ್ ಸುಮ್ಮನೆ ಆಗಿಲ್ಲ, ಅದನ್ನು ಹೊಡೆದುರುಳಿಸಲಾಗಿದೆ. ಸೊ POK ಬಳಿ ಪಾಕಿಸ್ತಾನದ ಈ ಹೆಲಿಕಾಪ್ಟರನ್ನು, ಅಲ್ಲಿನ ಯುದ್ಧ ಸಲಕರಣೆಗಳು ಮತ್ತು ಸೈನಿಕರಿದ್ದ ಈ ಹೆಲಿಕಾಪ್ಟರನ್ನು ಹೊಡೆದುರುಳಿಸಿದ್ದು ಯಾರು ಅನ್ನುವಂಥ ಒಂದು ಕುತೂಹಲಕಾರಿ ಬೆಳವಣಿಗೆ ಈಗ ಆಗಿರೋದು. ಹಾಗಾದರೆ ಪಾಕಿಸ್ತಾನದ ಹೆಲಿಕಾಪ್ಟರನ್ನು ಒಳಗಡೆ ಹೊಡೆದು ಹಾಕಿದ್ದು ಯಾರು? ಏನೋ ಒಂದು ಶುರುವಾಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಗಡಿಯಲ್ಲಿ ಪರಿಸ್ಥಿತಿ ನೋಡಿದ್ರೆ ಪಾಕಿಸ್ತಾನದ ಡ್ರೋನ್ ಬೇರೆ ಈ ಬೆಳವಣಿಗೆ ಬೆನ್ನಲ್ಲೇ ಭಾರತದ ಗಡಿಯಲ್ಲಿ ಸಂಚರಿಸ್ತಾ ಇರೋದು ರಿಪೋರ್ಟ್ ಆಗ್ತಿದೆ. ನೋಡಿ, ಭಾರತ ಇದೇ ಮೊದಲ ಬಾರಿಗೆ 12 ಅಣ್ವಸ್ತ್ರ ಸಿಡಿತಲೆಗಳನ್ನು ಸಿದ್ಧಪಡಿಸಿದೆ ಅನ್ನೋದು ಗೊತ್ತಾಗ್ತಿದೆ. ಶಸ್ತ್ರಾಸ್ತ್ರ ನಿಗಾ ಸಂಸ್ಥೆ ಸಿಪ್ರಿ ವರದಿಯಲ್ಲಿ ಇದು ಬಹಿರಂಗವಾಗಿದೆ. ಇದು ಮೊಟ್ಟ ಮೊದಲ ಬಾರಿಗೆ INS ಅರಿಹಂತ್ ಮತ್ತು ಇತ್ತೀಚೆಗೆ ಕಾರ್ಯಾಚರಣೆಗೆ ಇಳಿದಿರುವಂಥ INS ಅರಿಘಾತ್, INS ಅರಿದಮನ್ ನಂತಹ ಪರಮಾಣು ಚಾಲಿತ ಜಲಾಂತರ್ಗಾಮಿ ನೌಕೆಗಳ ಮೂಲಕ ಸಮುದ್ರದಲ್ಲಿ ಗಸ್ತು ತಿರುಗ್ತಾ ಇದ್ದಿದ್ದು. ಈ ನೌಕೆಗಳಲ್ಲಿ ಪರಮಾಣು ಕ್ಷಿಪಣಿಗಳನ್ನು ಸನ್ನದ್ಧ ರೀತಿಯಲ್ಲಿ ಇರಿಸಲಾಗಿದೆ. ಅಂದರೆ ರೆಡಿ, ಎನಿ ಟೈಮ್ ಯುದ್ಧ ಶುರುವಾದರೆ ರೆಡಿ ಅನ್ನುವಂತಹ ಸನ್ನದ್ಧ ರೀತಿಯಲ್ಲಿ ನಮ್ಮ ಎಲ್ಲ ಕ್ಷಿಪಣಿಗಳನ್ನು ಇರಿಸಿರೋದು ಮತ್ತಷ್ಟು ಮಹತ್ವದ್ದಾಗಿದೆ. ಸಿಡಿತಳೆಗಳ ಸಂಖ್ಯೆ ಕಳೆದ ವರ್ಷ 180 ಇತ್ತು, ಈಗ 190ಕ್ಕೆ ಏರಿಕೆಯಾಗಿದೆ. ಪರಮಾಣು ಬಲದಲ್ಲಿ ಭಾರತ ಮತ್ತೊಂದು ದೊಡ್ಡ ಹೆಜ್ಜೆಯನ್ನು ಇರಿಸಿದೆ. ಸೊ ಗಡಿಯಲ್ಲಿ ಮತ್ತು ನಮ್ಮ ಸೇನಾಪಡೆಗಳ ತಯಾರಿಯಲ್ಲಿ ಬಹಳ ಮಹತ್ವದ ಬೆಳವಣಿಗೆಗಳಾಗ್ತಿರೋದೀಗ. ಜೊತೆಗೆ ಕಾಶ್ಮೀರದಿಂದ ಲಡಾಖ್ಗೆ ವರ್ಷ ಪೂರ್ತಿ ರಸ್ತೆ ಸಂಪರ್ಕ. ಚೀನಾ ಪಾಕ್ಗೆ ಈಗ ದೊಡ್ಡ ಶಾಕ್ ಕೊಟ್ಟಿದೆ ಭಾರತ. ಹಿಮದಿಂದ 6 ತಿಂಗಳು ಬಂದಾಗ್ತಾ ಇದ್ದಂತಹ ಕಣಿವೆ ರಸ್ತೆ ಇನ್ನು ಮುಂದೆ ಆ ಸಮಸ್ಯೆ ಇರಲ್ಲ. ಶ್ರೀನಗರ ಲೇಹ್ ಹೆದ್ದಾರಿಯಲ್ಲಿ 13 ಕಿಲೋಮೀಟರ್ ವಿಶ್ವ ದಾಖಲೆಯ ಸುರಂಗಕ್ಕೆ ಫೈನಲ್ ಟಚ್ ಸಿಕ್ಕಿರೋದೀಗ ಅತ್ಯಂತ ಮಹತ್ವ ಪಡ್ಕೊಳ್ತಾ ಇದೆ. -4 ಡಿಗ್ರಿಯಲ್ಲೂ ಕೂಡ ಕೆಲಸ ಮಾಡೋ ರೀತಿಯಲ್ಲಿ ಮೂಲ ಸೌಕರ್ಯವನ್ನು ಇತಿಹಾಸದಲ್ಲೇ ಸುವರ್ಣ ಯುಗವೊಂದನ್ನು ಸೃಷ್ಟಿಸಿ ಭಾರತ ಗಡಿಯಲ್ಲಿ ಸದ್ದಿಲ್ಲದೆ ದೊಡ್ಡ ಕೆಲಸ ಮಾಡಿ ಮುಗಿಸಿದೆ. ಸೊ ಈ ಸುರಂಗ ತೋಡೋದಕ್ಕೆ 1000 ಗಟ್ಟಲೆ ಕಾರ್ಮಿಕರು ಕೆಲಸ ಮಾಡಿದ್ದಾರೆ, ಸಣ್ಣ ಕೆಲಸ ಅಲ್ಲ. ಸೊ ಭಾರತ ಏನೂ ಮಾಡ್ತಿಲ್ಲ, ಗಡಿಯಲ್ಲಿ ಏನೂ ಮಾಡ್ತಿಲ್ಲ ಅಲ್ಲ, ಬಹಳ ದೊಡ್ಡ ಹೆಜ್ಜೆ ಇಡ್ತಿದೆ. ಭಾರತ ಚೀನಾ ಪಾಕಿಸ್ತಾನಕ್ಕೆ ಭವಿಷ್ಯದಲ್ಲಿ ಏನು ಮಾಡಬೇಕಲ್ಲ ಅದಕ್ಕೆಲ್ಲದಕ್ಕೂ ತಯಾರಿಯನ್ನು ದೊಡ್ಡ ಮಟ್ಟದಲ್ಲೇ ಮಾಡಿಕೊಂಡಿದೆ. ಆದರೆ ಈಗ ರೈಟ್ ಟೈಮ್ POKಯಲ್ಲಿ ಈಗ ನಡೀತಿರೋದು ನಡಿಬಾರದು, ಹಿಂದೆಂದು ನಡೆದು ಬಿಟ್ಟಿದೆ. ಅಂದರೆ ಭಾರತ ಕೂಡ ಒಂದು ದೊಡ್ಡ ಹೆಜ್ಜೆಯನ್ನು ಇರಿಸಬೇಕಾಗಿದೆ. ಪಾಕಿಸ್ತಾನ ಏನು ಮಾಡ್ತಾ ಇದೆ, ಪಾಕಿಸ್ತಾನದ ನಿಜ ಬಣ್ಣವನ್ನು ಈಗ ಇಡೀ ಜಗತ್ತು ನೋಡಬಹುದಾಗಿದೆ. ಇಡೀ ಜಗತ್ತು ಈಗ ಹೌಹಾರಿದೆ ಈ ದೃಶ್ಯ, ಈ ಘಟನೆ ನೋಡಿ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ POKಯ ಈ ದೌರ್ಜನ್ಯದ ಬಗ್ಗೆ.
ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, POK ರಾವಲ್ಕೋಟ್ ಯಾವ ರೀತಿ ನರಮೇಧವನ್ನು ನೋಡ್ತಾ ಇದೆ ಅಂದರೆ ಮೈ ಜುಮ್ಮನ್ನತ್ತೆ ಆ ದೃಶ್ಯ ನೋಡಿದ್ರೆ. ಅಲ್ಲಿನ ನಾಗರಿಕರನ್ನು ಅದೇ ಪಾಕಿಸ್ತಾನದ ಮಿಲಿಟ್ರಿ ಹೊಡೆದು ಬಿಸಾಕ್ತಿದೆ. ಯಾಕೆ ಅವ್ರು ಹೋರಾಟ ಮಾಡ್ತಿರೋದು? ತುತ್ತನ್ನಕ್ಕೆ, ತಿನ್ನೋ ಹಿಟ್ಟಿಗೆ. ತಮ್ಮ ಜಾಗದಲ್ಲೇ ತಯಾರಾಗೋ ಎಲೆಕ್ಟ್ರಿಸಿಟಿ ಬಿಲ್ಲು ನಮಗೆ ಶಾಕ್ ಹೊಡಿತಿದೆ ಅನ್ನೋ ಕಾರಣಕ್ಕೆ. POKL ಗೊತ್ತು ನಮಗೆ ಯಾವ ರೀತಿಯದು ನೆಗ್ಲಿಜಿಯನ್ಸಿಗೆ ಒಳಗಾಗಿದೆ. ಸರ್ಕಾರ ಅಲ್ಲಿಗೆ ಅಲಾಟ್ ಮಾಡಿರೋ ಫಂಡನ್ನು ಕಟ್ ಮಾಡುತ್ತೆ. ಯಾಕಂದರೆ POK ಅವರು ಅತಿಕ್ರಮಿಸ್ಕೊಂಡಿರೋದಲ್ವ, ಅವ್ರಿಗೊಂಥರ ಅದು ಸ್ವಂತ ಮಗುನೂ ಅಲ್ಲ. ಹಾಗಂತ ಭಾರತಕ್ಕೆ ಬಿಟ್ಕೊಡಲ್ಲ ಅವರು. ಆ ರೀತಿ ಅದು ಭಾರತದ್ದೇ ಅವಿಭಾಜ್ಯ ಅಂಗ ನಮ್ಮದು, ಅದು ನಮ್ಮದೇ ಆಗುತ್ತೆ, ಡೌಟೇ ಇಲ್ಲ. ಬಟ್ ಅದನ್ನು ಕಾಪಾಡ್ಕೊಳ್ಳೋ ಶಕ್ತಿ ಪಾಕಿಸ್ತಾನಕ್ಕೆ ಇರೋದನ್ನು ಕಾಪಾಡ್ಕೊಳ್ಳೋ ಶಕ್ತಿನೇ ಇಲ್ಲ. ಇನ್ನು POKL ಏನು ಮಾಡ್ತಾರೆ? ಜನ ರೊಚ್ಚಿಗೆದ್ದಿದ್ದಾರೆ. ಒನ್ಸ್ ಅಗೇನ್ ಅಲ್ಲಿ ಪ್ರೊಟೆಸ್ಟ್ ಆಯಿತು. ಅವಾಮಿ ಲೀಗು ವಿವಿಧ ಸಂಘಟನೆಗಳೆಲ್ಲ ಸರ್ಕಾರದ ವಿರುದ್ಧ ಗೋಧಿ ಹಿಟ್ಟಿನ ಬೆಲೆ ಇಳಿಸ್ತಿರೋ ಇಲ್ವೋ, ಅವ್ರು ತಿನ್ನೋದೇ ಅದನ್ನು, ಹೆಂಗೆ ಬದುಕೋದು ನಾವು ಅಂತ ಬಹಳ ಉಗ್ರ ಸ್ವರೂಪದ ಹೋರಾಟ ಮಾಡೋಕ್ಕೆ ಮುಂದಾದರು. ಆದರೆ ಮುನೀರ್ ಸರ್ಕಾರ ಅಲ್ಲಿ ಅಂದರೆ ಸೇನೆ ಮತ್ತು ಸರ್ಕಾರ ಸೇರಿಕೊಂಡು ಯಾವ ರೀತಿ ಫೈರಿಂಗ್ ಮಾಡಿ ಬಿಸಾಕ್ತಿದ್ದಾರೆ ಅಂದರೆ ಸತ್ತಿರೋರು 100ಕ್ಕೂ ಅಧಿಕ ಜನ. ರಿಪೋರ್ಟ್ ಆಗಿರೋದು 12 ಜನ ಸತ್ತಿದ್ದಾರೆ ಅಂತ. ಆದರೆ POKಯಲ್ಲಿ ಆಲ್ರೆಡಿ ಸತ್ತಿರೋರ ಸಂಖ್ಯೆ 100 ದಾಟಿದೆ ಅಂತ ಹೇಳ್ತಾ ಇವೆ ವಿವಿಧ ಪತ್ರಿಕೆ ಮತ್ತು ಜರ್ನಲಿಸ್ಟ್ ಸೋರ್ಸಸ್ಸು. ಬ್ರಿಟಿಷ್ ಸರ್ಕಾರಕ್ಕೆ 30 ಜನ MP ಗಳು, ಅಲ್ಲೂ ಹೋರಾಟ ಆಗಿದೆ ಬ್ರಿಟನ್ನಲ್ಲಿ, ಅಲ್ಲಿನ 30 ಜನ MP ಗಳು ತಕ್ಷಣ ಪಾಕಿಸ್ತಾನದ ಈ ದೌರ್ಜನ್ಯದ ವಿರುದ್ಧ ಮಧ್ಯಪ್ರವೇಶ ಮಾಡಿ ಅಂತ ಅಲ್ಲೂ ಪ್ರತಿಧ್ವನಿಸ್ತಿದೆ, ಅಲ್ಲೂ ಹೋರಾಟಗಳಾಗ್ತಿವೆ. ಇಡೀ ಜಗತ್ತು ಪಾಕಿಸ್ತಾನ ಈ ರೀತಿ ಕ್ರೂರವಾಗಿ ಇಷ್ಟು ದಿನ ಸ್ವಲ್ಪ ಮುಚ್ಚಿಟ್ಕೊಳ್ತಾ ಇತ್ತು, ಮುಖವಾಡ ಹಾಕ್ಕೊಳ್ತಿತ್ತು. ಈಗ ಆ ಮುಖವಾಡವೂ ಕಳಚಿ ಬಿದ್ದಿದೆ. ಪಾಕಿಸ್ತಾನ ನಿಜವಾಗಿಯೂ ಇಡೀ ಜಗತ್ತಿಗೆ ಈಗ ಸತ್ಯ ದರ್ಶನವನ್ನು ಮಾಡಿಸಿದೆ. ಎಂಥ ಕ್ರೌರ್ಯ ಮೆರೆದಿದ್ದಾರೆ ಅಂದರೆ ಜನರ ಮೇಲೆ. POKಯಲ್ಲಿ ಜನಕ್ಕೆ ಬದುಕೋಕ್ಕೆ ಆಗ್ತಿಲ್ಲ. ಅಲ್ಲೇ ವಿದ್ಯುತ್ ಶಕ್ತಿ ತಯಾರಾದರೂ ಅವ್ರಿಗೆ ದೀಪದ ಬುಡದಲ್ಲಿ ಕತ್ಲೆ ಅನ್ನೋ ರೀತಿ ಅವ್ರಿಗೆ ಕರೆಂಟ್ ಕಾಸ್ಟ್ಲಿ. ಎಷ್ಟು ಕಾಸ್ಟ್ಲಿ ಅಂದರೆ ಅವರು ಕರೆಂಟ್ ಬಿಲ್ ನೋಡಿದ್ರೆ ಬೆಚ್ಚಿ ಬೀಳಬೇಕು ನಾವೆಲ್ಲ. ಪಾಕಿಸ್ತಾನ POKಯಲ್ಲಿ ಬರೋ ಕರೆಂಟ್ ಬಿಲ್ ನೋಡಿದ್ರೆ ಆ ಪರಿಸ್ಥಿತಿಲಿ ನಾವು ಹೆಂಗೆ ಬದುಕೋಣ? ನಮ್ಮ ಜನರ ಜೀವನವೇ ಅಲ್ಲೋಲ ಕಲ್ಲೋಲ ಆಗಿದೆ ಈ ಪಾಕಿಸ್ತಾನ ಸರ್ಕಾರ ಅಂತ ಅದನ್ನು ಕಿತ್ತೆಸೆಯೋ ರೀತಿಯಲ್ಲಿ ಹೋರಾಟಗಳು ಶುರು. ಆದರೆ ಮಿಲಿಟ್ರಿ ಬಂದು ಕಂಡವ್ರನ್ನ ಹೊಡೆದು ಬಿಸಾಕ್ತಿದೆ. ಅದಕ್ಕೆ ಹೋರಾಟಗಾರರು ಕೂಡ ಪ್ರತಿರೋಧ ಒಡ್ಡೋದಕ್ಕೆ ಈ ಪೆಟ್ರೋಲ್ ಬಾಂಬು ಬೇರೆ ಬೇರೆ ರೀತಿ ಆಯುಧಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ರು. ಒಂದಿಷ್ಟು ಜನ ಅಟ್ಯಾಕ್ ಕೂಡ ಮಾಡ್ತಾರೆ, ಸಂಘರ್ಷ ನಡೆಯುತ್ತೆ, ಚಕಮಕಿ ಆಗುತ್ತೆ. ಆಗ ಸಿಕ್ಕಿದ್ದೇ ಚಾನ್ಸ್ ಅಂತ ಮಿಲಿಟ್ರಿ ಫೈರಿಂಗ್ ಶುರು ಮಾಡತ್ತೆ ನೋಡಿ. ಕಂಡವರ ಮೇಲೆ, ನಾಗರಿಕರ ಮೇಲೆ ಫೈರಿಂಗ್. ಅಂದರೆ ಬ್ರಿಟನ್ ಸರ್ಕಾರಕ್ಕೆ MP ಗಳು 30 ಜನ MP ಗಳು ಬರೆದಿರೋದು ಇದನ್ನೇ ಹೀನಾಯವಾಗಿ, ನಾಗರಿಕರನ್ನು ಇಷ್ಟು ಹೀನಾಯವಾಗಿ, ಶತ್ರು ರಾಷ್ಟ್ರದ ಭಯೋತ್ಪಾದಕರು ಬಂದರೆ ಹೆಂಗೆ ಹಿಗ್ಗಾಮುಗ್ಗ ತಾಲೆ ಬುಡ ನೋಡದೆ ಹೊಡೆದಾಕ್ತಾರಲ್ಲ ಹಂಗೆ ಹೊಡೆದಾಕ್ತಾರೆ ನಾಗರಿಕರನ್ನ. ಅಂದರೆ ಏನಿದು ಮಾನವ ಹಕ್ಕುಗಳ ಅತ್ಯಂತ ದುಸ್ಥಿತಿ ಅಂತ ಆಕ್ರೋಶ ಎದ್ದಿದೆ. ಈಗ ಪಾಕಿಸ್ತಾನ POKಯನ್ನು ಹೆಂಗೆ ನಡೆಸ್ಕೊಳ್ತಿದೆ ನೋಡಿ. ರಾಜನಾಥ್ ಸಿಂಗ್, ನರೇಂದ್ರ ಮೋದಿ ಅವ್ರು ಹೇಳಿದ ನೆನಪಿದೆಯಾ? ತಂತಾನೆ POK ನಮ್ಮ ತೆಕ್ಕೆಗೆ ಬೀಳುತ್ತೆ, ನಾವು ಯುದ್ಧ ಮಾಡಬೇಕಾಗಿಲ್ಲ. ಯಾಕಂದರೆ POK ಭಾರತ ತೆಕ್ಕೆಗೆ ಬೀಳೋದಕ್ಕೆ ಮೇನ್ಲ್ಯಾಂಡ್ ಕಾಶ್ಮೀರದ ಅಭಿವೃದ್ಧಿ ನೋಡಿ, ಅಲ್ಲಿನ ಜನರ ಜೀವನ ನೋಡಿ, ಕಣ್ಣಲ್ಲಿ ರಕ್ತ ಹರಿತಾ ಇದೆ ಅವರಿಗೆ. ನಮ್ಮ ಕಥೆ ಯಾಕೆ ಹೆಂಗೆ, ನಾವು ಕಾಶ್ಮೀರಿಗಳು, ಆದರೆ ನಮ್ಮ ಕಥೆ ಯಾಕೆ ಹೆಂಗೆ ಅಂತ ಅವರು ಸೀಟ್ ರಿಸರ್ವೇಷನ್ ಕೇಳ್ತಾ ಇದ್ದಾರೆ. ಎಲ್ಲೂ ಕೂಡ ಅವಕಾಶ ಇಲ್ಲ ಅವ್ರಿಗೆ. ಆ ರೀತಿ ಕುತ್ತಿಗೆ ಹಿಚ್ಚುಕಿಟ್ಟಿದೆ ಪಾಕಿಸ್ತಾನ. ಅವ್ರಿಗೆ ಫಂಡೂ ಕೊಡದೆ, ಕೊಟ್ಟಿದ್ದನ್ನು ಬಜೆಟಲ್ಲಿ ಕೊಟ್ಟಿದ್ದನ್ನ ಬೇರೆ ಎಲ್ಲಾದರೂ ಯುದ್ಧ ಆದರೆ, ಲಾಸ್ ಆದರೆ ಅಲ್ಲಿನ ಫಂಡನ್ನು ಕಟ್ ಮಾಡ್ಕೊಳ್ತಾರೆ. ಸೊ ಅವ್ರಿಗೆ ಅದೊಂಥರ ಬೇಡದ ಅಂಗ, ದೇಹದಲ್ಲಿ ಬೇಡದ ಅಂಗ ಇದ್ದಂಗೆ ಪಾಕಿಸ್ತಾನಕ್ಕೆ POK ಹಂಗೆ ಟ್ರೀಟ್ ಮಾಡ್ತಿದ್ದಾರೆ. ನರೇಂದ್ರ ಮೋದಿ ಅವರು ಏನು ಹೇಳಿದರು? ಆಪರೇಷನ್ ಸಿಂಧೂರದ ಬಳಿಕ ಇನ್ನು ಪಾಕಿಸ್ತಾನ ಜೊತೆ ಯಾವುದೇ ಮಾತುಕತೆ ಇಲ್ಲ, ನೀರು ರಕ್ತ ಒಟ್ಟಿಗೆ ಹರಿಯಲ್ಲ ಅನ್ನೋ ನಿರ್ಧಾರ ಎಲ್ಲ ಆದಮೇಲೆ ಹೇಳಿದ್ದು ಒಂದೇ ಒಂದು ಮಾತು, ಇನ್ನು ಮುಂದೆ ಪಾಕಿಸ್ತಾನ ಜೊತೆ ಏನಾದರೂ ಮಾತಾಡೋದಿದ್ರೆ ಅದು POK ಬಗ್ಗೆ ಮಾತ್ರ ಅಂತ. ಸೊ POKಯಲ್ಲಿ ಕಂಡು ಕೇಳರಿಯದ, ಹಿಂದೆಂದೂ ಆಗದಂಥ ಒಂದು ನರಮೇಧ ದೌರ್ಜನ್ಯ ಶುರುವಾಗಿದೆ. ಈಗ 2 ದಿನಗಳಲ್ಲಿ 100 ಜನ ಸತ್ತಿದ್ದಾರೆ ಅಂತ ಇನ್ಸೈಡರ್ಸ್ ರಿಪೋರ್ಟ್ ಬರ್ತಿದೆ. ಅಲ್ಲಿ ಹೋರಾಟಗಾರರೆಲ್ಲ ಹೇಳ್ತಿರೋದು. ಬಟ್ ಪಾಕಿಸ್ತಾನದಿಂದ ಅಧಿಕೃತ ರಿಪೋರ್ಟ್ ಅಂತ ಬರ್ತಿರೋದು ಬರೀ 12 ಅಂತ ಅವ್ರು ತೋರಿಸ್ತಿರೋದು.
ಈ ರೀತಿ ಹೀನಾಯವಾಗಿ ನಾಗರಿಕರನ್ನ ಪಾಕಿಸ್ತಾನ ನಡೆಸ್ಕೊಳ್ಳುತ್ತೆ ಅಂದರೆ ಇನ್ನು POK ಪಾಕಿಸ್ತಾನದ ಭಾಗವಾಗಿ ಇರೋಕೆ ಸಾಧ್ಯನಾ? ಅವ್ರಿಗಲ್ಲಿ ಬದುಕೋದಕ್ಕೆ ಹಕ್ಕೇ ಇಲ್ಲ ಅಂದಮೇಲೆ ಇಡೀ ಜಗತ್ತು ಪಾಕಿಸ್ತಾನಕ್ಕೆ ಕಪಾಳ ಮೋಕ್ಷ ಮಾಡಬೇಕಾಗಿದೆ. ಈಗ ಇಡೀ ಜಗತ್ತು ನೋಡಿದೆ ಪಾಕಿಸ್ತಾನದ ಈ ನರಿಬುದ್ಧಿಯನ್ನ. ನೋಡಿ, ಇನ್ಸೈಡ್ ರಿಪೋರ್ಟ್ ಪ್ರಕಾರ 100 ಜನ ಸತ್ತೇ ಹೋಗಿದ್ದಾರೆ. 500-600 ಜನರ ಸ್ಥಿತಿ ಗಂಭೀರವಾಗಿದೆ. 1000 ಜನರ ಜೀವ ಹಿಂಡೋ ರೀತಿಯಲ್ಲಿದೆ ಪರಿಸ್ಥಿತಿ. ಸೊ ಪಾಕಿಸ್ತಾನ ಬೇರೆಯವ್ರ ಮೇಲೆ ದಾಳಿ ಮಾಡೋದಿರಲಿ, ಪಾಕಿಸ್ತಾನ ಮತ್ತೊಂದು ದೇಶದ ಗಡಿ ದಾಟಿ ಉಗ್ರರನ್ನು ಕಳಿಸಿ ಅಲ್ಲಿ ನಮ್ಮ ಪಹಲ್ಗಾಮಲ್ಲಿ ಏನಾಯಿತು ನೋಡಿದ್ದೀವಲ್ಲ, ಅಂತಹ ದಾಳಿಗಳನ್ನು ಮಾಡೋದೆಲ್ಲ ಬಿಟ್ಟಾಕಿ ಅವ್ರಿಗೆ ಬೇರೆ ದೇಶದವ್ರ ಮೇಲೆ ಬಿಟ್ಟಾಕಿ ತನ್ನ ದೇಶ ಅಂತ ಹೇಳ್ಕೊಳ್ತಿದೆಯಲ್ಲ ಅದು POK ನನ್ನ ದೇಶದ ಭಾಗ ಅಂತ ನಾಚಿಕೆ ಇಲ್ಲದೆ ಆಕ್ರಮಣ ಮಾಡಿಕೊಂಡು ಅತಿಕ್ರಮಣ ಮಾಡಿಕೊಂಡು ಅಲ್ಲಿನ ಜನಕ್ಕೆ ತುತ್ತ ಅನ್ನ ಕೊಡೋ ಯೋಗ್ಯತೆ ಉಳ್ಕೊಂಡಿಲ್ಲ ಈಗ ಪಾಕಿಸ್ತಾನಕ್ಕೆ. ಪಾಕಿಸ್ತಾನದ ಒಂದು ಕೇಸಲ್ಲಿ ಕೋರ್ಟಲ್ಲಿ ವಾದ ನಡೆಯುವಾಗ POKದೊಂದು ಕೇಸ್ ಬಂದಿರುತ್ತೆ. POK ಫಾರಿನ್ ಟೆರಿಟರಿ ಅಂತ ಕೋರ್ಟಲ್ಲಿ ನಿರ್ಧಾರ ಮಾಡ್ತಾರೆ. ಸೊ ಪಾಕಿಸ್ತಾನಕ್ಕೆ ಒಂದೊಂದು ಸಲ POK ವಿದೇಶದ ನೆಲ, ಆದರೆ ಭಾರತ ಅಂತ ಬಂದಾಗ ಮಾತ್ರ ತನ್ನದು ಅನ್ನತ್ತೆ. ಸೊ POKನ ಅವರು ಕನ್ಸಿಡರೇ ಮಾಡಿಲ್ಲ ಅನ್ನೋದಲ್ಲಿ ಖಚಿತವಾಗಿದೆ. ಇಂತಹ ಜಾಗದಲ್ಲಿ ಇನ್ನು POK ಜನ ಇರ್ತಾರ? ತಾನೇ ನೋಡ್ತಾ ಇರಿ, POK ನಮ್ಮ ತೆಕ್ಕೆಗೆ ಬರುತ್ತೆ ಸದ್ಯದಲ್ಲೇ ಅಂತ ರಾಜನಾಥ್ ಸಿಂಗ್ ಅವರು ನೋಡಿದಂತಹ ಭವಿಷ್ಯ ಈಗ ನಿಜವಾಗಿದೆ. ಮತ್ತು ಪಾಕಿಸ್ತಾನದ ಅಂತ್ಯಕಾಲ ಈಗ ಶುರುವಾಗೇ ಬಿಟ್ಟಿದೆ ಅನ್ಸುತ್ತೆ. ಒಂದು ಕಡೆ ಪಾಕಿಸ್ತಾನಕ್ಕೆ ಭಾರತ ಕೊಟ್ಟಿರೋ ವಾಟರ್ ಶಾಕ್, ಈ ಸಲ ಮಾತ್ರ ಅವರು ಅದನ್ನು ಅರಗಿಸ್ಕೊಳ್ಳೋಕೆ ಆಗ್ತಿಲ್ಲ. ಒಂದೊಂದೇ ಹೈಡ್ರೋ ಪವರ್ ಪ್ರಾಜೆಕ್ಟ್ಸು ನೀರನ್ನು ಡೈವರ್ಟ್ ಮಾಡ್ಕೊಳ್ತಿರೋದು. ನಮ್ಮ ರಾಜಸ್ಥಾನ, ಪಂಜಾಬು, ಬೇರೆ ಬೇರೆ ರಾಜ್ಯಗಳಿಗೆ ಕುಡಿಯೋ ನೀರಾಗ್ತಾ ಇದೆ. ಅದು ಯಾವ ನೀರು ನಾವು ಕಂಪ್ಲೀಟಾಗಿ ಬಳಕೆ ಮಾಡ್ಕೊಳ್ಬೇಕಿತ್ತೋ ಅದನ್ನು ಬಳಕೆ ಮಾಡ್ಕೊಳ್ದೆ ಅಲ್ಲಿ ಎಕ್ಸ್ಟ್ರಾ ಹರಿದು ಹೋಗೋದೇ ಪಾಕಿಸ್ತಾನಕ್ಕೆ ಜೀವ ಉಳ್ಕೊಳ್ಳೋಕ್ಕೆ ಆಧಾರ ಆಗಿತ್ತು. ಅದೆಲ್ಲ ಕಟ್ ಮಾಡಿ ಅದನ್ನೆಲ್ಲ ಹಿಡಿದಿಡ್ತಿರೋದು ಪಾಕಿಸ್ತಾನ. ಇನ್ನು ಬರಡು ಭೂಮಿ ಆಗೋದಕ್ಕೆ ಏನೇನು ಬೇಕೋ ಭಾರತ ಎಲ್ಲ ಮಾಡ್ತಿದೆ. ದಶಕದಲ್ಲಿ ಆಗದೆ ಇರೋದನ್ನು ಈಗ ವರ್ಷಗಳಲ್ಲಿ 1-2 ವರ್ಷಗಳಲ್ಲಿ ಕಂಪ್ಲೀಟೇ ಆಗಿಬಿಡುತ್ತೆ ಪ್ರಾಜೆಕ್ಟ್ಸು ತುಂಬಾ. ಅಷ್ಟರ ಮಟ್ಟಿಗೆ ಪಾಕಿಸ್ತಾನಕ್ಕೆ ಭಾರತ ಸಿಡಿಲನ್ನು ಕೊಟ್ಟಿದೆ. ಈಗ POKಯಲ್ಲಿ ಶುರುವಾಗ್ತಿದೆ ನೋಡಿ. ಪಾಕಿಸ್ತಾನ ಹೋಳಾಗತ್ತೆ, ಅವರ ಭಾಗಗಳು, ನಾವು ಹೇಳ್ತಿರೋದು POK ನಮ್ಮದೇ, ಪಾಕಿಸ್ತಾನದ ಭಾಗಗಳು ಕೂಡ ಹೋಳಾಗೋದಕ್ಕೆ ಬೇಕಾದಂತಹ ಬೆಳವಣಿಗೆಗಳು ದೇಶದ ಒಳಗಡೆ ಆಗ್ತಿರುವಾಗ ಇನ್ನು POK ಟಚ್ ಮಾಡೋಕ್ಕಾಗತ್ತಾ ಇವರು? ಇದುವರೆಗೆ ಇತಿಹಾಸದಲ್ಲೇ ಕಾಣದಂಥ ಒಂದು ಅತ್ಯಂತ ಭೀಕರವಾದ ಬೆಳವಣಿಗೆ ಈ ಸಲ POKಯಲ್ಲಿ ನಡೆದಿರೋದು. ಅಮೆರಿಕ ಕೂಡ ಕಣ್ಣು ಬಿಟ್ಟು ನೋಡಬೇಕಾಗಿದೆ ಈಗ ಇದನ್ನು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.